ಹೇ ಗಾಯ್ಸ್, ನೋಡಿದ್ರಿ ನೀವು ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತು ಮತ್ತೆ ನಾವು ಬೆಳಗ್ಗೆ ಎದ್ದು ಈ ರೂಮ್ನ ಚೆಕ್ಔಟ್ ಮಾಡ್ತಾ ಇಲ್ಲ. ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಈಗ ಮತ್ತೆ ವಾಪಸ್ಸು ನಾವು ಸೂರ್ಯನಾರಾಯಣ ಟೆಂಪಲ್ಲು ಮತ್ತು ಉಜಿರೆ ಹತ್ರ ರಾಮನ್ ಟೆಂಪಲ್ಲು ಅಲ್ಲೆಲ್ಲ ಹೋಗಿಲ್ಲ, ಅದನ್ನು ವಿಸಿಟ್ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನಿದೆ ಸ್ಟಾರ್ಟ್ ಮಾಡೋಣ. ಧರ್ಮಸ್ಥಳದಿಂದ ಉಜಿರೆ ಸೂರ್ಯನಾರಾಯಣ ಟೆಂಪಲ್ಗೆ ನಮ್ಮ ಪಯಣ. ಹೋಗೋಣ, ಸೂರ್ಯನಾರಾಯಣ ಟೆಂಪಲ್ ವಿಸಿಟ್ ಮಾಡೋಣ, ದರ್ಶನ ಮಾಡೋಣ. ಹೋಗ್ತಾ ಹೋಗ್ತಾ ಅಂದವೇ ಬೈಕ್ ಮೇಲೆ ಸಿಗ್ತೀನಿ. ಗಾಡಿ ಈ ಕಂಡೀಷನ್ಲಿದೆ ನೋಡ್ರಪ್ಪ. ನೆನ್ನೆ ಜಾಸ್ತಿ ಏನು ಓಡಿಸಿಲ್ಲ, ಗಲೀಜು ಕೂಡ ಆಗಿಲ್ಲ, ಈ ಕಂಡೀಷನ್ಲಿದೆ. ಹೊರಗಡೆ ಬಂದಮೇಲೆ ಓಡಿಸ್ತಾ ಇರಿ, ಗಲೀಜು ಆಗೇ ಆಗುತ್ತೆ. ಸೊ ಬನ್ನಿ, ಆಯಿಲ್ ಕೂಡ ಏನು ಲೀಕೇಜ್ ಆಗಿಲ್ಲ. 2 ಸ್ಟ್ರೋಕ್ ಅಂದಮೇಲೆ ಸಣ್ಣ ಪುಟ್ಟ ಇದ್ದಿದ್ದೆ. 4 ಸ್ಟ್ರೋಕರೆಲ್ಲ ನೋಡಪ್ಪ ವಾರ್ಮಪ್ ಮಾಡ್ಬೇಕು. ನಾವು ವಾರ್ಮಪ್ಪೇ ಮಾಡೋಂಗಿಲ್ಲ ನಮ್ಮ ಗಾಡಿಗೆ. ಹೋಯ್ತಾರು ಅಂತ ಆಡ್ಬೋದು. ಹಿಂಗೆ ತಗೊಂಡು ಹಿಂಗೆ ಸ್ಟಾರ್ಟ್ ಮಾಡೋದು ಮುಗೀತು ನಮ್ಮದು. ನೋ ವಾರ್ಮಪ್. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಟೂ ಸ್ಟ್ರೋಕಿಗೆಲ್ಲ ವಾರ್ಮಪ್ ಮಾಡೋಂಗಿಲ್ಲ ಗುರು, ಯಾಕೆಂದರೆ ನಮ್ಮದು ಎಂಜಿನಲ್ಲಿ ಆಯಿಲ್ ಇರಲ್ವಲ್ಲ. ಟೈಮಿಂಗ್ಸ್ ಬಂದ್ಬಿಟ್ಟು 7:45 ಆಯಿತು. ನಾವು ಈಗ ಇಲ್ಲಿಂದ ನಮ್ಮ ಪಯಣ ಧರ್ಮಸ್ಥಳ ಟು ಸೂರ್ಯನಾರಾಯಣ ಟೆಂಪಲ್. ಒಳ್ಳೆ ದೇವಸ್ಥಾನ, ಒಳ್ಳೆ ಪ್ರಭಾವಶಾಲಿ ಅಂತ ಹೇಳ್ತಾರಪ್ಪ. ಅದಕ್ಕೆ ಹೊರಟಿದ್ದೀವಿ. ನೋಡೋಣ ಏನು ಕತೆ ಏನು ಅಂತ. ನಾವು ಒಂದು ವಿಸಿಟ್ ಕೊಡೋಣ ಅಂತ ಹೋಗಿದ್ದೀವಿ. ಆನ್ ದ ಕ್ಯಾಮ್ರಾ ನಿಮಗೆ ಇವತ್ತು ಫಸ್ಟು ತೋರಿಸ್ತಾ ಇರೋದು ನಾನು. ಬನ್ನಿ, ಅದರ ವಿಶೇಷತೆ ಎಲ್ಲ ತಿಳಿಸಿ ಹೆಂಗಿದೆ ದೇವಸ್ಥಾನ ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು ಸತಿ ನಮ್ಮ ಮಂಜಣ್ಣನ ಕೈ ಮುಗಿಯ. ನಮ್ಮ ಮಂಜಣ್ಣ, ಗುಡ್ ಮಾರ್ನಿಂಗ್ ಅಪ್ಪ. ತಂದೆ ಕಾಪಾಡಪ್ಪ. ನೆನ್ನೆ ರಾತ್ರಿ ಅದ್ಭುತವಾಗಾಯಿತು ದರ್ಶನ, ಅದ್ಭುತವಾಗಿ ಊಟ ಕೂಡ ಆಯಿತು. ಊಟ ಮಾತ್ರ ದಿನ ಬರ್ತಾ ಕ್ವಾಲಿಟಿ ಜಾಸ್ತಿ ಮಾಡ್ತಾರೆ ಗುರು. ಕ್ವಾಂಟಿಟಿ ಸಕ್ಕದಾಗ. ಫಸ್ಟಲ್ಲಿ ತಿಳಿ ಸಾಂಬಾರು ಕೊಡ್ತಾರೆ, ಆಮೇಲೆ ಸಾಂಬಾರಲ್ಲಿ ಕೊಡ್ತಾರೆ, ಒಳ್ಳೆ ಸ್ವೀಟ್ ಹಾಕ್ತಾರೆ. ಒಂದು ಇದಿರುತ್ತೆ, ಕೋಸಂಬರಿನೋ ಅಥವಾ ಪಲ್ಯನೋ ಇರುತ್ತೆ ಡೈಲಿ. ಇಷ್ಟು ಜನಕ್ಕೆಲ್ಲ ಅಷ್ಟು ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಗುರು ಧರ್ಮಸ್ಥಳದಲ್ಲಿ. ಇಲ್ಲಿಂದ ಏನಂದರೆ ಸೂರ್ಯನಾರಾಯಣ ಟೆಂಪಲ್ ಬಂದ್ಬಿಟ್ಟು ನಮಗೆ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಗುರು. ಉಜಿರೆಯಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ನಿನ್ನೆ ಜನ ಇರಲಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟವ್ರೆ. ಬೇರೆ ಬೇರೆ ಊರುಗಳಿಂದ ಎಲ್ಲ ನುಗ್ಬಿಟ್ಟವ್ರೆ. ಹಂಗೆ ವೀಕೆಂಡ್ ಅಲ್ವಾ. ನಿಮಗೆಲ್ಲ ಇಲ್ಲಿ ಧರ್ಮಸ್ಥಳಕ್ಕೆ ಬರೋರಿಗೆ ಗೊತ್ತಿಲ್ಲ ಅಂದರೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಬಿಡಿ. ಯಾರಾದರೂ ವೀಡಿಯೋ ನೋಡ್ತಿದ್ರೆ, ಇಲ್ಲಿ ಶಾಂತಿವನ ಅಂತ ಸಿಗುತ್ತೆ ರೈಟ್ ಸೈಡ್ಗೆ. ಮುಂದೆ ಬಂದರೆ ಗೇಟ್ ಸಿಗುತ್ತೆ. ಧರ್ಮಸ್ಥಳ ಬಿಟ್ಟು ಮುಂದೆ ಬಂದರೆ ಅದು ಒಳಗೆ ಹೋಗೋ ರೋಡಲ್ಲಿ ಸಿಗುತ್ತೆ ಶಾಂತಿವನ ಅಂತ. ಅಲ್ಲಿ ನಿಮಗೆ ಪ್ಯಾಕೇಜ್ ಸಿಗುತ್ತೆ ನೋಡಿ ಗುರು. 15,000ದಿಂದ 10,000, 1,000ದಿಂದ ಅಂದರೆ 5,000ದಿಂದ 15,000ವರೆಗೂ ಅದ್ರ ಮೇಲ್ಪಟ್ಟು ಇದೆ. ಅಲ್ಲಿ 10 ದಿನ ಪ್ಯಾಕೇಜ್ ನಿಮಗೆ. ಹೋದರೆ ಫುಲ್ಲು ನಿಮ್ಮನ್ನ ಬಾಡಿನ ರಿನ್ಯೂವಲ್ ಮಾಡಿ ಫುಲ್ಲು ಹೊಸಬ್ರನ್ನಾಗಿ ಮಾಡಿ ಕಳಿಸ್ಬಿಡುತ್ತೆ ಗುರು. ನೋಡಿ ಇದೆ ಶಾಂತಿವನ. ಇಲ್ಲಿ ಬಂದರೆ ನೋಡ್ರಪ್ಪ, ಒಳ್ಳೆ ಬೆನಿಫಿಟ್ ಇದೆ. ಆಯುರ್ವೇದಿಕ್ಕು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಯೋಗ ಕಳಿಸ್ಕೊಡ್ತಾರೆ. ನಿಮ್ಮ ಬಾಡಿನ ಫುಲ್ ಮಸಾಜ್ ಮಾಡಿ, ಇದು ಮಾಡಿ ಎಲ್ಲ 10 ದಿನದಲ್ಲಿ ರೆಡಿ ಮಾಡಿ ಕಳಿಸ್ಬಿಡ್ತಾರೆ. ಯಾರಾದರೂ ಬಂದು ವಿಸಿಟ್ ಮಾಡೋದಿದ್ರೆ ಮಾಡಿ. ನಮಸ್ಕಾರ. ಉಜಿರೆ SDMJ ಕಾಲೇಜ್ ಪಕ್ಕ ಹೋಗ್ತಾ ಇದ್ದೀನಿ ಗುರು. ಈ ರೋಡ್ ಏನಿದೆ ಹೊಸದಾಗಿ ಮಾಡಿರೋದು, ಡಿವೈಡ್ರ್ ಮೇಲೆ ಹೊಸ ಲೈಟು, LED ಲೈಟ್ಗಳು ಏನು ಇಂಪ್ರೂವ್ಮೆಂಟ್ ಮಾಡೋರೆ ಅಂತೀರಾ. ಈ ಕಡೆ ನೋಡಿದ್ರೆ ಹಸಿರು, ಈ ಕಡೆ ನೋಡಿದ್ರೆ ಕಾಲೇಜು ಬಿಲ್ಡಿಂಗು. ಯಾರ್ಯಾರು ಉಜಿರೆಯಲ್ಲಿ ಓದ್ತಾ ಇದ್ದೀರಾ ತಿಳಿಸ್ರಪ್ಪ. ಮೆಡಿಕಲ್ ಮಾಡ್ತಾಯಿದ್ದೀರಾ, ಡಿಪ್ಲೊಮಾ ಮಾಡ್ತಾಯಿದ್ದೀರಾ, ಇಂಜಿನಿಯರಿಂಗ್ ಮಾಡ್ತಾಯಿದ್ದೀರಾ, PUC ಮಾಡ್ತಾಯಿದ್ದೀರಾ, ಯಾರಾದರೂ ವೀಡಿಯೋ ಮಾಡ್ತಾಯಿದ್ರೆ ಉಜಿರೆಯಿಂದ ದೊಡ್ಡ ನಮಸ್ಕಾರ ಗುರು. ಹೆಂಗಿದ್ದೀರಾ, ಏನು ಸಮಾಚಾರ, ಏನು ಕತೆ, ನಿಮ್ಮೂರಲ್ಲಿ ಏನು ಸ್ಪೆಷಲ್ಲು, ಯಾವ ಪ್ಲೇಸು, ನೋಡ್ದಿರೋಂಥ ಜಾಗ ಯಾವುದಿದೆ, ಬೆಸ್ಟ್ ಹೋಟೆಲ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಬಿಡಿ. ಹಂಗೆ ಸಕ್ಕದಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಗುರು. ಡೇ ಬೈ ಡೇ ಉಜಿರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಎಜುಕೇಷನಲ್ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಎಲ್ಲದರಲ್ಲೂ ಒಂಥರ ಒಳ್ಳೆ ವೈಬ್ ಕೊಡ್ತಾ ಇದೆ ಉಜಿರೆ. ಒಂಥರ ವೈಬ್ ಗುರು. ಉಜಿರೆ ಅಂದರೆ ವೈಬ್. ಉಜಿರೆಯಿಂದ ಸರ್ಕಲ್ ಕ್ರಾಸ್ ಆಗಿ ರೈಟ್ ಸೈಡ್ ಬಂದು ಮತ್ತೆ ಲೆಫ್ಟ್ ಕ್ರಾಸ್ ಆದರೆ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಸಿಗುತ್ತೆ. ಸೊ ಇದೇ ರೋಡಲ್ಲಿ ಮುಂದೆ ಹೋಗಬೇಕು. ಇದೇ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ಸೂರ್ಯನಾರಾಯಣ ಟೆಂಪಲ್ ಸಿಗುತ್ತೆ. ಸೂರ್ಯ ಟೆಂಪಲ್ಗೆ ಬರಬೇಕಾದ್ರೆ ರೋಡ್ ಐತಿ, ಏನು ಟಾರ್ ರೋಡ್ ಇದೆ. ಮುಂಚೆ ಟಾರ್ ರೋಡ್ ಇರಲಿಲ್ಲ ಗುರು, ಮಣ್ಣು ರೋಡ್ ಇತ್ತು. ಈಗೆಲ್ಲ ಟಾರ್ ರೋಡೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ.
ಒಂದೇ ರೋಡ್, ಒಂಥರ ಕಂಟ್ರಿ, ಒಂಥರ ಹಳ್ಳಿ ಕಡೆ ವೈಪ್ ಕೊಡುತ್ತೆ. ತುಂಬ ಹಳ್ಳಿ ಕಡೆ ಎಲ್ಲೋ ಒಳಗೆ ಬಂದಂಗೆ. ದೇವಸ್ಥಾನ ಒಳಗೆ ಬಂದು ಏನೊಂದು ಉಜಿರೆಯಿಂದ ಸ್ವಲ್ಪ ಒಂದು 6-7 ಕಿಲೋಮೀಟ್ರ್ ಒಳಗೆ ಬರ್ಬೇಕು. ಹತ್ತತ್ರ 8 ಕಿಲೋಮೀಟ್ರ್ ಅಂತ ಅನ್ಕೋಬಿಡಿ. ಸದ್ಯಕ್ಕೆ ಈಗ ರೋಡ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಆದರೆ ಮಣ್ಣಿನ ರೋಡ್ ಇತ್ತು, ಈಗೆಲ್ಲ ಟಾರ್ ರೋಡ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಬಂತು ನೋಡಿ, ಇದು ಸರ್ಕಲ್ ನೋಡ್ತಿದ್ದೀರ. ಇಲ್ಲಿಂದ ಲೆಫ್ಟಿಗೆ ಒಳಗೆ ಹೋದರೆ ಅಲ್ಲೇ ಬರುತ್ತೆ ಸೂರ್ಯನಾರಾಯಣ ಟೆಂಪಲ್. ಟೋಟಲಾಗಿ ಉಜಿರೆಯಿಂದ ಒಂದು 6-7 ಕಿಲೋಮೀಟ್ರ್ ಆಯ್ತು ಗುರು. 6 or 7 ಕಿಲೋಮೀಟ್ರ್ ಅಷ್ಟೇ ಬಂದೇ ಬಿಡ್ತು. ಇದು ಸಿಮೆಂಟ್ ಏನು ರೋಡ್ ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದವ್ರೆ ಮಾಡಿಸಿರೋದು ಅನಿಸುತ್ತೆ. ಸೊ ಸಿಮೆಂಟ್ ರೋಡೆಲ್ಲ ಮಾಡಿಸ್ಬಿಟ್ಟಾರೆ ನೋಡಿ. ನಿಮಗೆ ಏನು ಬೈಕಲ್ಲೇ ಬರಬೇಕು ಅಂತೇನಿಲ್ಲ, ಕಾರ್ ಬರುತ್ತೆ ಅಥವಾ ಆಟೋಗಳು ಬರುತ್ತೆ ಉಜಿರೆಯಿಂದ. ಟ್ರಾನ್ಸ್ಪೋರ್ಟೇಷನ್ಗೆ ಏನು ಇದಿಲ್ಲ, ಕೊರತೆ ಇಲ್ಲ. ಪ್ರೈವೇಟ್ ವೆಹಿಕಲ್ ಬರೋಕ್ಕಾಗಲಿಲ್ಲ ಅಂದ್ರೆ ನಿಮ್ಗೆ ಉಜಿರೆಯಿಂದ ಆಟೋಗಳು ಬರುತ್ತೆ ಇಲ್ಲಿವರೆಗೂ, ದೇವಸ್ಥಾನದವರೆಗೂ. ನಮ್ಮ ಸೂರ್ಯನಾರಾಯಣ ಟೆಂಪಲ್ ಬಂತು ನೋಡಿ ನನ್ನ ಲೆಫ್ಟ್ ಸೈಡಿಗೆ. ಬನ್ನಿ ಮುಂದೆ ಹಾಕುವ ನಾವು. ನಿಮಗೆಲ್ಲ ಇವತ್ತು ನಾವು ಸೂರ್ಯನಾರಾಯಣ ಟೆಂಪಲ್ ದರ್ಶನ ಮಾಡಿಸ್ತೇವೆ, ಬನ್ನಿ. ಬೈಕ್ಗಳ ಪಾರ್ಕಿಂಗ್ ಇಲ್ಲ ಮಾಡಿದ್ದೀವಿ. ಮೇಳನೂ ಇದೆ ಪಾರ್ಕಿಂಗು, ಬಟ್ ಓಪನ್ ಆಗಿಲ್ಲ ಇವತ್ತು. ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋದರೆ ಅಲ್ಲೇ ದೇವಸ್ಥಾನ ಸಿಗುತ್ತೆ, ಸೂರ್ಯ ದೇವಸ್ಥಾನ ಇದೆ ನೋಡಿ ಎಂಟ್ರೆನ್ಸ್. ಇಲ್ಲಿಂದ ಕೆಳಗಿಳಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಇದು ಮೇನ್ ಎಂಟ್ರೆನ್ಸು ನಮ್ಮ ಸೂರ್ಯ ಟೆಂಪಲ್ದು. ಮೇಲ್ಗಡೆ ಇದೆ ಪಾರ್ಕಿಂಗ್ ಅಂತ ಹೇಳಿದ್ನಲ್ಲ, ಅದೇ ಪಾರ್ಕಿಂಗು. ಅಲ್ಲಿಂದನೇ ಬರ್ಬೋದಿತ್ತು, ಬಟ್ ಅಲ್ಲಿ ಕ್ಲೋಸ್ ಆಗಿದೆ. ನಾವಿಲ್ಲಿ ಬಂದಿದ್ದೀವಿ ನೋಡಿ, ಇದೇ ಸೂರ್ಯ ಟೆಂಪಲ್ಲು, ಸೂರ್ಯನಾರಾಯಣ ಟೆಂಪಲ್. ಸದಾಶಿವ ಸೂರ್ಯನಾರಾಯಣ ಟೆಂಪಲ್ ಅಂತ, ಇದು ಸೂರ್ಯ ಟೆಂಪಲ್ಲು. ವಿಶೇಷತೆ ತಿಳಿಸ್ಕೊಟ್ಟಿದ್ದೀನಿ. ಮಣ್ಣಿನ ಹರಕೆ ಗುರು. ಇಲ್ಲಿ ಮಣ್ಣಿನ ಹರಕೆನ ಕಟ್ಕೊಂಡ್ರೆ ಈ ನೆರವೇರಿದ್ರೆ ಮಣ್ಣಿನ ಹರಕೆ ರೂಪದಲ್ಲಿ ದೇವರಿಗೆ ಸಲ್ಲಿಸ್ಬೇಕು. ಭಾಳ ಒಳ್ಳೆಯ ದೇವಸ್ಥಾನ, ಬಂದು ವಿಸಿಟ್ ಮಾಡಿ. ಸೂಪರಾಗಿತ್ತು, ದರ್ಶನ ಆಯಿತು. ನೆರವೇರಿದ್ರೆ ಮಾತ್ರ ಇಲ್ಲಿ ನೀವು ಹರಕೆ ತೀರಿಸುವಂಥದ್ದು. ಅದೇನು ಇದೆ, ಚಿನ್ನ ಕೊಡಬೇಕಾಗಿಲ್ಲ, ಬೆಳ್ಳಿ ಕೊಡಬೇಕಾಗಿಲ್ಲ. ಕೊಡಬೇಕಾಗಿರೋದೇ ಮಣ್ಣಿನ ಹರಕೆ.